ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬಹಳಷ್ಟು ಹೊಸ ವಿಷಯಗಳೊಂದಿಗೆ 27 ನಕ್ಷತ್ರಗಳ ಪರ್ಮನೆಂಟ್ ಪರಿಹಾರ ಅನ್ನುವಂಥ ವಿಚಾರದಲ್ಲಿ ನಾನು ಮಾತಾಡ್ತಾ ಇದ್ದೆ. ಇವತ್ತಿನ ನಕ್ಷತ್ರ ಪೂರ್ವ ಭಾದ್ರಪದ. ಪೂರ್ವ ಭಾದ್ರಪದ ನಕ್ಷತ್ರ ಜಾತಕರು ತಮ್ಮ ಮನೆಯಲ್ಲಿ ಜಿಂಕೆ ಮತ್ತು ಮುಂಗುಸಿಗೆ ಸಂಬಂಧಪಟ್ಟಂಥ ವಿಗ್ರಹ ಅಥವಾ ಫೋಟೋವನ್ನು ಇಡುವಂಥದ್ದು ಬಹಳಷ್ಟು ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕೊಡುತ್ತೆ. ನಾನು ಎಲ್ಲ ಕಡೆ ಬಂದ್ಬಿಟ್ಟು ಕೆಲವೊಂದು ಕಡೆ ಬಂದ್ಬಿಟ್ಟು ಎಲ್ಲರೂ ಮಾಡಬಹುದಾದ ಪರಿಹಾರಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಗಮನಿಸಿ. ಯಾಕಂದರೆ ಈ ಒಂದು ಫೋಟೋ, ವಿಗ್ರಹ ಇತ್ಯಾದಿಗಳನ್ನ ಎಲ್ಲರೂ ಇಡ್ಬೋದು, ಎಲ್ಲ ಸರ್ವಧರ್ಮದವರು ಇಡಬಹುದು ಅಲ್ವಾ. ಸೊ ದಯವಿಟ್ಟು ಯಾರೇ ಇರಲಿ, ಪೂರ್ವ ಭಾದ್ರಪದ ನಕ್ಷತ್ರದವರಿದ್ದವರು ಜಿಂಕೆ ಮತ್ತು ಮುಂಗುಸಿಯ ಒಂದು ಚಿತ್ರಪಟವನ್ನು ಇಡಿ, ಅಥವಾ ತಾವು ವಿಗ್ರಹವನ್ನು ಕೂಡ ಇಡ್ಬೋದು. ಸೂರ್ಯನ ಆರಾಧನೆಯನ್ನು ತಾವು ಮಾಡಬೇಕು. ಸೂರ್ಯದೇವರ ಆರಾಧನೆಯನ್ನು ಮಾಡುವಂಥದ್ದು. ನೀವು ತಿಳ್ಕೊಳ್ಳಿ, ಸೂರ್ಯನಿಗೆ ಜಲ ಅರ್ಪಿಸಿ. ಆದಿತ್ಯ ಹೃದಯ ಪಾರಾಯಣ ಮಾಡ್ತೀನಿ, ಮಾಡಿ. ನನಗೆ ಆದಿತ್ಯ ಹೃದಯ ಪಾರಾಯಣ ಮಾಡೋದಕ್ಕೆ ಉಚ್ಚಾರಣೆ ಸರಿಯಾಗಿ ಬರೋಲ್ಲ, ನಾನು ಕೇಳಿಸ್ಕೊಳ್ಳಿ. ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ಳಿ. ನನಗೆ ಸೂರ್ಯನ ಮಂತ್ರ ಬಹಳ ಇಷ್ಟ, ಭಾಳ ಕಡಿಮೆ ಇರ್ತದೆ, ನಾನು ಸೂರ್ಯನ ಮಂತ್ರವನ್ನು ಜಪ ಮಾಡ್ತೀನಿ, ಜಪ ಮಾಡಿ. ನಾನು 3 ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೊಂದ್ಸಲ ಸೂರ್ಯ ದೇವಸ್ಥಾನಕ್ಕೆ ಭೇಟಿ ನೀಡ್ತೀನಿ. ಖಂಡಿತವಾಗಲೂ ಭೇಟಿ ನೀಡಿ. ಯಾಕಂದರೆ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದೇ ತರ್ತವೆ. ಆದರೆ ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ, ನೀವು 1ಕ್ಕೆ 4 ಕೆಲಸಗಳನ್ನು ಮೈ ಮೇಲೆ ಹಾಕಿಕೊಳ್ಳಬಾರದು. ಇದು ಮಾಡ್ತೀನಿ ಅಂದಾಗ ಕೆಲಸ ಮಾಡಬಾರ್ದು. ಯಾವುದಾದ್ರೂ ಒಂದು ಕೆಲಸವನ್ನು ಪೂರ್ತಿ ಪ್ರಮಾಣದಲ್ಲಿ ಮುಗಿಸಿದ ನಂತರ ಮತ್ತೊಂದು ಕೆಲಸವನ್ನು ಕೈಗೆತ್ಕೋಬೇಕು. ಅರ್ಥ ಆಯ್ತಾ? ಅಡುಗೆ ಭಟ್ರು ಇರ್ಬೋದು, ಅಡುಗೆ ಕೆಲಸವನ್ನು ಬಲ್ಲಂಥವರು, ಅಡುಗೆಯವರು, ಮನೆಯಲ್ಲಿರೋರಲ್ಲ ನಾನು ಹೇಳ್ತಾ ಇರೋದು, ಅಡುಗೆಯವರು ಅಂತ ನಾವು ಕರಿತೀವಿ. ಆ ಅಡುಗೆಯವರಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ದಯವಿಟ್ಟು ಮಾಡಿ. ಮಾತು ಬಾರದವರಿಗೆ, ಕಣ್ಣು ಕಾಣದವರಿಗೆ, ಬೋತ್ ಇರುವಂಥ ಕೆಲವರು ಇರ್ತಾರೆ. ಅಂದರೆ ಇದು ಎರಡೂ ಸಮಸ್ಯೆ ಇದ್ದಂಥ ವ್ಯಕ್ತಿಗಳು ಇರ್ತಾರೆ. ಬರೀ ಮೂಕರು ಇರ್ತಾರೆ, ಅಂದರೆ ಮಾತಾಡೋಕ್ಕೆ ಬರಲ್ಲ ಅಂಥವ್ರು ಇರ್ತಾರೆ, ಕಣ್ಣು ಕಾಣಿಸಲ್ಲ ಅಂಥವ್ರು ಇರ್ತಾರೆ. ಆದರೆ ಇದು ಎರಡೂ ಇರುವಂಥ ಸಮಸ್ಯೆ ಇರುವಂಥ ವ್ಯಕ್ತಿಗಳು ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಮಾತ್ರ ತುಂಬ ಒಳ್ಳೆಯದು. ಅಂಥವರಿಗೆ ಆ ಸಮಯದಲ್ಲಿ ನಿಮ್ಮ ಕೈಲಾದಂಥ ಸೇವೆಯನ್ನು ಅಥವಾ ನಿಮ್ಮ ಕೈಲಾದಂಥ ಸಹಾಯ ಅವರಿಗೆ ಏನು ಅವಶ್ಯಕತೆ ಇದೆ ಅಂತ ನೋಡಿಕೊಂಡು ನೀವು ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಅಂದರೆ ನೀವು ಕೂಡ ಊಹಿಸಲು ಸಾಧ್ಯ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ನಿಮ್ಮ ಜೀವನದಲ್ಲಿ ಆಗ್ತಾ ಇರ್ತದೆ. ಇದನ್ನು ಪರ್ಮನೆಂಟು ಜೀವನೋದ್ದಕ್ಕೂ ಅಂತ ತಿಳ್ಕೊಳ್ಳಿ. ಪರ್ಮನೆಂಟಾಗಿ ಸಮಯ ಸಿಕ್ಕಿದಾಗೆಲ್ಲ ಇದನ್ನು ಮಾಡ್ತಾ ಬನ್ನಿ. ಖಂಡಿತವಾಗಲೂ ತಾವುಗಳು ಏಳಿಗೆ ಹೊಂದ್ತೀರಾ. ಮತ್ತೊಂದು ನಕ್ಷತ್ರದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.